ನಮಸ್ತೆ ಸೊ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಲಾಲ್ಬಾಗ್ಗೆ? ಸರ್. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, ಪ್ರತಿ ಸತಿ ವಿಶೇಷ ನೋಡಿದ್ದೀರಾ? ಈ ವರ್ಷದ ಏನು ಅನಿಸ್ತು? ಈ ಸರಿ ವಿಶೇಷ ಅಂದರೆ ಅವಾಗ ಬ್ರಿಟಿಷ್ನವರು ಏನು ಎಲ್ಲ ನಮ್ಮ ಇಂಡಿಯಾಕ್ಕೆ ಏನೆಲ್ಲ ಅವ್ಯವಸ್ಥೆ ಮಾಡಿದರು, ಈ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸನ ಇದನ್ನು ಭಾಳ ಅರ್ಥಪೂರ್ಣವಾಗಿ ತೋರಿಸಿದ್ರ. ಹಾಗಾಗಿ ಭಾಳ ಸಂತೋಷ ಆಯಿತು. ಇದೇ ಥರ ವರ್ಷ ಒಬ್ಬೊಬ್ಬರದ್ದು ಇತಿಹಾಸನ ಮಾಡಲಿ ಅಂತ ನಮ್ಮ ಮನಸ್ಸಿನ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ವರ್ಷ ಯಾವ ಒಂದು ಥೀಮಲ್ಲಿ ಬರಬೇಕು ಅಂತೀರಾ ಹಾಗಾದ್ರೆ? ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈ ವರ್ಷ ಹೆಂಗ್ ಬಂದಿದ್ದು ಅದೇ ತರ ಬರಬೇಕು ಅಂತ ಹಿಸ್ಟ್ರಿ ಬಗ್ಗೆನೇ ಬರಲಿ ಇದೆ. ಈ ವರ್ಷ ಈ ಹಿಸ್ಟ್ರಿ ಬಂದಿದೆ. ನೆಕ್ಸ್ಟ್ ವರ್ಷ ಇನ್ನೊಬ್ರು ಯಾರ್ದಾರ ಕವಿಗಳದು ಯಾರ್ದಾರ ಇತಿಹಾಸ ಬಂದ್ರೆ ಇನ್ನೂ ಒಳ್ಳೇದು. ಸೊ ಫ್ಲವರ್ಸ್ ಹೋದ ವರ್ಷಕ್ಕಿಂತ ಫ್ಲವರ್ಸ್ ಈ ಸರಿ ಜಾಸ್ತಿ ಬಹಳ ವಂಡರ್ಫುಲ್ ಆಗಿದೆ. ಹೌದಾ? ಓಕೆ. ನೀವು ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಫ್ಯಾಮಿಲಿ ಜೊತೆ. ನೀವು ಸ್ವಂತ ಸರ್ ಯಾವ ಊರು? ಹೊಸದುರ್ಗ. ಹೊಸದುರ್ಗ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗ. ಇದು ನೋಡೋದಕ್ಕೆ ಅಂತ ಇದು ನೋಡೋದಕ್ಕೆ ಬಂದಿದೆ. ವೆರಿ ಗುಡ್. ಓಕೆ. ಪ್ರತಿ ಒಂದು ವರ್ಷನೂ ಹೊಸ ತರ ಮಾಡ್ತಾರೆ. ಈ ವರ್ಷ ಅಂತೂ ನಮ್ಗೆಲ್ಲ ಚರಿತ್ರೆ ಎಲ್ಲ ನಮ್ಮ ಮೈಂಡ್ ಅಲ್ಲಿ ರಿವೈಂಡ್ ಮಾಡ್ದಂಗಾಯ್ತು. ಅವ್ರು ಮಾಡಿರೋದು, ಸ್ಲೋಗನ್ ಹಾಕ್ಸಿರೋದು ಎಲ್ಲ ತುಂಬಾ ಚೆನ್ನಾಗಿದೆ. ನಂಗೆ ಬಹಳ ಇಷ್ಟ ಆಯ್ತು. ಕೋಟೆ ಅಂತೂ ನಿಜವಾಗಿ ನಾವು ಅಲ್ಲಿ ಹೋಗಿ ಕೋಟೆ ನೋಡ್ತಾ ಇದ್ದೇವ ಅನ್ನೋ ತರ ಹೂವಿಂದ ಕಲರ್ ಕಾಂಬಿನೇಷನ್. ಒಂದೊಂದ್ಸಲ ನೋಡ್ದಾಗ್ಲೂ ಒಂದೊಂದು ಹೂ ಚೆನ್ನಾಗಿರುತ್ತೆ. ಈ ಸಲ ಶಾವಂತಿಗೆ ಹೂವಿಂದು ತುಂಬಾ ವೆರೈಟೀಸ್ ಇದೆ ನೋಡಿ, ತುಂಬಾ ಖುಷಿ ಆಯ್ತು ನಮ್ಗೆ. ಸೊ ಪ್ರತಿ ವರ್ಷನೂ ಇರೋ ತರನೇ ಈ ಸತಿನೂ ಹೆಚ್ಚಾಗಿ ಫಲಪುಷ್ಪ ಆಗಿದೆ. ತುಂಬಾ ಈ ಸಲ ಶಾವಂತಿಗೆ ಹೂವಿಂದ ತುಂಬಾ ಖರ್ಚು ಮಾಡಿದ್ದಾರೆ. ಯಾವಾಗ್ಲೂ ಸಾಮಾನ್ಯ ರೋಸ್ ಇರ್ತಾ ಇತ್ತು, ಈ ಸಲ ಶಾವಂತಿಗೆ ಹೂವಿನಲ್ಲೇ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಉತ್ತರ ಕರ್ನಾಟಕದ ಎಲ್ಲ ಚರಿತ್ರೆನೆಲ್ಲ ಇದು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದು ಎಲ್ಲ ಐತಿಹಾಸಿಕವಾದದ್ದಲ್ಲ. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಳ್ಳೆ ಇಂಪಾರ್ಟೆಂಟ್ ಎಲ್ಲ, ಒಳ್ಳೆ ಸ್ಟೂಡೆಂಟ್ಗೆ ಬಹಳ ಅನುಕೂಲ ಆಗ್ತದೆ. ಇದು ಈ ತರ ಮಾಡೋದ್ರಿಂದ ಜನಗಳಿಗೆ ಒಂಥರ ಅಟ್ರಾಕ್ಷನ್, ಒಳ್ಳೆ ವಿಚಾರಗಳನ್ನ ಏನ್ ಮಾಡಿದ್ರೆ ಜನ ಹೆಚ್ಚಿಗೆ ಬರ್ತಾರೆ. ಚೆನ್ನಾಗಿದೆ, ಅದ್ಭುತವಾಗಿದೆ ಮಾತ್ರ ಇದು. ನೆಕ್ಸ್ಟ್ ಯಾವ ಒಂದು ಥೀಮ್ ಅಲ್ಲಿ ಮಾಡ್ಬೇಕು ಈ ಸರ್ತಿ? ಸಂಗೊಳ್ಳಿ ರಾಯಣ್ಣ ಅವರದಾಯ್ತು. ನೆಕ್ಸ್ಟ್ ನಿಮ್ಮ ಪ್ರಕಾರ ನಿಮ್ ಯಾವ ಒಂದು ಥೀಮ್ ಅಲ್ಲಿ ಬಂದ್ರೆ ಖುಷಿ ಅನ್ಸುತ್ತೆ? ಇದೇ ರೀತಿ ಐತಿಹಾಸಿಕವಾಗಿದ್ದು ಯಾವ್ದಾದ್ರು ಇದ್ರೂ ಒಳ್ಳೇದೇ. ಐತಿಹಾಸಿಕವಾಗಿ ಇದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ತಿಳಿಯುತ್ತದೆ ಅಲ್ಲಿ ಹಿಂದೆ ಏನೇನಾಗಿತ್ತು, ನಮ್ ದೇಶ ಹೆಂಗ್ ಬಂತು, ಹೆಂಗ ಸ್ವಾತಂತ್ರ್ಯದಿಂದ ನಾವ್ ಹೆಂಗ್ ರಕ್ಷಣೆ ಮಾಡ್ಕೊಂಡ್ವಿ, ಹಾಗೆಂತ ಎಲ್ಲ ನಮಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೋಸ್ಕರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಹಂಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲ ಒಂಥರ ಒಳ್ಳೆ ಯೂತ್ಸ್ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ ಅವ್ರಿಗೆ ಅನುಕೂಲ ಆಗ್ತದೆ. ಓದಿರುವಂತ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ. ಈ ತರ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ಲಾಲ್ಬಾಗ್ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಸರ್ ನಾವು ಆಕ್ಚುಲಿ ಬೆಂಗಳೂರವರೇ, ಪ್ರಾಪರ್. ಚಿಕ್ಕ ವಯಸ್ಸಿದ್ದಾಗ ತುಂಬಾ ಸರಿ ಬಂದಿದ್ದೀವಿ. ಇದೊಂಥರ ನಮ್ಗೆ ಟ್ರಿಪ್ ತರ, ಲೈಕ್ ಯಾವ್ದೇ ಹಬ್ಬ ಆಗ್ಲಿ, ಹಾಲಿಡೇಸ್ ಬರ್ಲಿ, ಇದೊಂಥರ ವೆರಿ ಫ್ರೀಕ್ವೆಂಟ್ಲಿ ವಿಸಿಟಿಂಗ್ ಪ್ಲೇಸ್ ಆಗಿತ್ತು ನಾವು ಚಿಕ್ಕ ಮಕ್ಳಿದ್ದಾಗ. ಈಗ ನಾವು ಸುಮಾರು ಒಂದು 10 ವರ್ಷದಿಂದ ಹೊರಗಡೆ ಇದೀವಿ, ಯುರೋಪ್, ನೆದರ್ಲ್ಯಾಂಡ್ಸ್ ಅಲ್ಲಿ ಇದೀನಿ. ಸೊ ಅದಕ್ಕೋಸ್ಕರ ಐ ಥಿಂಕ್ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ದಿಸ್ ಇಸ್ ದ ಫಸ್ಟ್ ಟೈಮ್ ಫಾರ್ ಲಾಲ್ಬಾಗ್. ಸೊ ಈಗ ಒಂದ್ ಖುಷಿ ಅಂದ್ರೆ ನನ್ನ ಮಕ್ಕಳು, ಐ ಮೀನ್ ಈಗ ಬೆಳಿತಿರೋದು ಎಲ್ಲ ನೆದರ್ಲ್ಯಾಂಡ್ಸ್ ಅಲ್ಲೇ. ಅವ್ರಿಗೆ ನಮ್ಮ ದೇಶದ ಒಂದು ಹೋರಾಟಗಾರರಾಗ್ಲಿ, ನಮ್ಮ ದೇಶದ ಒಂದು ಸಂಸ್ಕೃತಿ ಆಗ್ಲಿ, ಹಿಸ್ಟ್ರಿ ಬಗ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಅವೇರ್ನೆಸ್ ಇಂದ ಅವ್ರನ್ನ ಕರ್ಕೊಂಡಿದ್ದೀನಿ. ಸೊ ದೇ ಆರ್ ರಿಯಲಿ ವೆರಿ ಹ್ಯಾಪಿ. ನೋಡಿ ಬಹಳ ಖುಷಿ ಆಯ್ತು. ಯೂಶಲಿ ನಾವು ಬಹಳಷ್ಟು ಫ್ಲವರ್ ಶೋಗೆ ಹೋಗ್ತೀವಿ. ನೆದರ್ಲ್ಯಾಂಡ್ಸ್ ಇಸ್ ಫೇಮಸ್ ಫಾರ್ ಫ್ಲವರ್ಸ್. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಅಫ್ಕೋರ್ಸ್ ದೇರ್ ಆರ್ ಬ್ಯೂಟಿಫುಲ್ ಫ್ಲವರ್ಸ್, ಅಲ್ಲೂ ಇದೆ ಫ್ಲವರ್ ಶೋಸ್ ಎಲ್ಲ ನಡೆಯುತ್ತೆ. ಬಟ್ ಇಲ್ಲಿ ಮಕ್ಕಳಿಗೆ ಅದರ ಫ್ಲವರ್ಸ್ ಜೊತೆ ನಮ್ಮ ಕಂಟ್ರಿ ಒಂದು ಹೋರಾಟಗಾರರಾಗ್ಲಿ, ನಮ್ಮ ಹಿಸ್ಟ್ರಿ ಬಗ್ಗೆ ಹೈಲೈಟ್ ಮಾಡಿರೋದು ಬಹಳ ಖುಷಿ ಅನ್ಸುತ್ತೆ, ಬಹಳ ಹೆಮ್ಮೆನೂ ಅನ್ಸುತ್ತೆ. ಸೊ ಅದೇ ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು ಬಹಳ ಖುಷಿ ಕೊಡ್ತಿದೆ. ಸೊ ವೆದರು ಚೆನ್ನಾಗಿದೆ. ಸೊ ಇಟ್ಸ್ ನೈಸ್.